ನೋಡಿ, ಇಲ್ಲಿ ಬೆಂಗಳೂರಿಂದ ಬಂದು ನಾವು ನಮ್ಮ ಮೇಡಮ್ ಅವರು ನಾನು ಸೇರಿಕೊಂಡು ವಾಣಿ ಮನೆಯಲ್ಲಿ ಗಿಡ ಹಾಕ್ತಾಯಿದ್ದೀವಿ. ಗೊಬ್ಬರ ಮಿಕ್ಸ್ ಆಗಿದ್ದೀವಿ. ಹೂವಿನ ಗಿಡ, ಹಣ್ಣಿನ ಗಿಡ. ನೋಡಿ, ಪ್ರೂಫ್ ಇದೆ ನಾವು ಉಡುಪಿನಲ್ಲಿ ಬಂದು ಗಿಡದ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ. ತೋಟಗಾರಿಕೆ ಇದು ವಾಣಿ ಮನೆಯವರ ಸುತ್ತಮುತ್ತಲಿನ ಪರಿಸರ ಅದ್ಭುತವಾದ ಮನೆ. ನಾನಪ್ಪ ಗಿಫ್ಟ್ ಕೊಟ್ಟಿರೋದು ಹೂವಿನ ಗಿಡಗಳು. ಎಲ್ಲರೂ ಗೃಹ ಪ್ರವೇಶಕ್ಕೆ ಬಂದುಬಿಟ್ಟು ದುಡ್ಡು ಕೊಟ್ಬಿಟ್ಟು ಏನೋ ಹೋಗ್ತಾರೆ. ಪ್ಲಾಸ್ಟಿಕ್ಕು ಆಳು ಮೂಳು ಅಲ್ಲೆಲ್ಲ ಹೋಗ್ಬಿಡುತ್ತೆ. ನಾವು ಹಂಗಲ್ಲ, ನಾವು ಕೊಡೋ ಗಿಫ್ಟು ನಿರಂತರವಾಗಿರಬೇಕು. ನಮ್ಮ ಗಿಡ ಹಣ್ಣು ಬಿಟ್ಟಾಗೆಲ್ಲ ನೆನೆಸ್ಕೋಬೇಕು ಇದು ಯೋಗ ಸರ್ ಕೊಟ್ಟದ್ದು ಅಂತ. ಹಾಗಾಗಿ ತೆಂಗಿನ ಮರ, ಹಲಸು, ಬಟರ್ಫ್ರೂಟ್, ಸೀಬೆ ಮರ, ಸಪೋಟ ಮರ ಎಲ್ಲ ಕೊಡ್ತಾಯಿದ್ದೀವಿ. ಹೆಂಗೆ ಐಡಿಯಾ? ಇದು ನಿಜವಾದ ಪ್ರೀತಿಯಿಂದ ಕೊಡ್ತಕ್ಕಂಥ ಗಿಫ್ಟ್, ನಿರಂತರವಾಗಿರುತ್ತೆ. ಓಕೆ, ಇನ್ಮೇಲೆ ನೀವು ಯಾರಿಗಾದರೂ ಗೃಹ ಪ್ರವೇಶಕ್ಕೆ ಗಿಫ್ಟ್ ಕೊಡಬೇಕು ಅಂದರೆ ಹಣ ಕೊಡಬೇಡಿ, 2 ದಿನ ಇರುತ್ತೆ. ವಸ್ತು ಕೊಡಬೇಡಿ, ಹಾಳಾಗೋಗುತ್ತೆ. ಈ ಥರ ಗಿಡಗಳನ್ನು ಕೊಡಿ, ಪರಿಸರವನ್ನು ಉಳಿಸಿ. ಜಾಗ ಇದ್ದರೆ ಹಿರಿಯವ್ರ ಮಾತನ್ನು ಕೇಳಿ. ನೋಡಿ, ಇವರೇ ಓನರ್ಸು ಈ ಮನೆಗೆ. ಓಕೆ, ಥ್ಯಾಂಕ್ ಯು.